ಪದವೀಧರರ ಧ್ವನಿಯಾಗಲು ಸಿದ್ಧ. ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ವಕೀಲ ಜಹರುದ್ದೀನ್ ಬರೀದ್ ಸ್ಪರ್ಧೆ. ಕಾಂಗ್ರೆಸ್ನಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಬೆಲೆಯಿಲ್ಲ, ಜಹರುದ್ದೀನ್ ಬರೀದ್ ಅಸಮಾಧಾನ. ಚಿಂತಾಮಣಿಯಲ್ಲಿ ಬಿಸಿ ಬಿಸಿ ರಾಜಕೀಯ ಚರ್ಚೆ. ಸಚಿವ ಸುಧಾಕರ್ ಬೆಂಬಲಿಗನಿಂದಲೇ ಪಕ್ಷೇತರ ಸ್ಪರ್ಧೆಯ ಸುಳಿವು. ಮುಂಬರುವ 2026ರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನಡೆಯಲಿರುವ ಕರ್ನಾಟಕ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ವಕೀಲ ಜಹರುದ್ದೀನ್ ಬರೀದ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕ್ಷೇತ್ರದ 5 ಜಿಲ್ಲೆಗಳಾದ ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳೆಲ್ಲ ಪದವೀಧರರ ಸಮಸ್ಯೆಗಳಿಗೆ ಧ್ವನಿಯಾಗಲು ತಾವು ನಿರ್ಧರಿಸಿದ್ದಾಗಿ ತಿಳಿಸಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ಮತ್ತು ತಳಮಟ್ಟದ ನಾಯಕರಿಗೆ ಬೆಲೆ ಇಲ್ಲದಂತಾಗಿದೆ. ಹೈಕಮಾಂಡ್ ಸಂಸ್ಕೃತಿಯಿಂದಾಗಿ ಸ್ಥಳೀಯವಾಗಿ ಶ್ರಮಿಸಿದವರಿಗೆ ಅನ್ಯಾಯವಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ಈ ಬಾರಿ ಸ್ವತಂತ್ರವಾಗಿ ಕಣಕ್ಕೆ ಇಳಿಯುತ್ತಿದ್ದೇನೆ. ದೀರ್ಘಕಾಲದಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿದ್ದರೂ ಪಕ್ಷದ ಹೈಕಮಾಂಡ್ ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯ ಪಡೆಯದೆ ಅಭ್ಯರ್ಥಿ ಆಯ್ಕೆ ಮಾಡಿದೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಪದವೀಧರರ ಮತ್ತು ಜನಸಾಮಾನ್ಯರ ಆಶಯದಂತೆ ಪಕ್ಷೇತರವಾಗಿ ಸ್ಪರ್ಧಿಸುತ್ತಿರುವುದಾಗಿ ಹೇಳಿದರು. ಕಳೆದ 1 ವರ್ಷದಿಂದ 5 ಜಿಲ್ಲೆಗಳಲ್ಲಿ ಸಂಚರಿಸಿ ಸಾವಿರಾರು ಪದವೀಧರರನ್ನ ಮತದಾರರ ಪಟ್ಟಿಗೆ ಸೇರಿಸುವ ಕೆಲಸ ಮಾಡಲಾಗುತ್ತಿದೆ. ಈ ಹಿಂದೆ ಆಯ್ಕೆಯಾದ ಪ್ರತಿನಿಧಿಗಳು ಪದವೀಧರರ ಮೂಲಭೂತ ಸೌಕರ್ಯ ಹಾಗೂ ಉದ್ಯೋಗದ ಸಮಸ್ಯೆಗಳ ಬಗ್ಗೆ ಸರಿಯಾದ ಗಮನ ಹರಿಸಿಲ್ಲ. ಶಿಕ್ಷಣ ಮತ್ತು ಕಾನೂನು ಕ್ಷೇತ್ರದಲ್ಲಿನ ತಮ್ಮ ಅನುಭವವನ್ನ ಬಳಸಿ ಪದವೀಧರರ ಹಿತರಕ್ಷಣೆ ಮಾಡುವುದು ನಮ್ಮ ಮುಖ್ಯ ಉದ್ದೇಶ ಎಂದರು. ಕಳೆದ ಹಲವು ವರ್ಷಗಳಿಂದ ಈ ಕ್ಷೇತ್ರದ ಪ್ರತಿನಿಧಿಗಳು ಪದವೀಧರರ ಮತ್ತು ನಿರುದ್ಯೋಗಿಗಳ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತುತ್ತಿಲ್ಲ. ಶೈಕ್ಷಣಿಕ ಸೌಲಭ್ಯ ಹಾಗೂ ಉದ್ಯೋಗಾವಕಾಶಗಳ ಬಗ್ಗೆ ಹೋರಾಟ ನಡೆಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು. ತಾನು ಅತ್ಯಂತ ಬಡ ಕುಟುಂಬದಿಂದ ಬಂದವನಾಗಿದ್ದು ಕಷ್ಟಪಟ್ಟು ವಕೀಲ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಸಾಮಾನ್ಯ ಜನರ ಸೇವೆಗಾಗಿ ರಾಜಕೀಯಕ್ಕೆ ಬರುತ್ತಿದ್ದೇನೆ ಎಂದು ಭಾವುಕರಾಗಿ ನುಡಿದರು. ಇನ್ನು ಬದಲಾಗುತ್ತಿರುವ ಇಂದಿನ ರಾಜಕೀಯ ಸನ್ನಿವೇಶದಲ್ಲಿ ಮತದಾರರು ಜಾಗೃತರಾಗಿದ್ದಾರೆ. ತಮಿಳುನಾಡು ಸೇರಿದಂತೆ ದೇಶದ ವಿವಿಧೆಡೆ ನಡೆದ ಚುನಾವಣೆಗಳಲ್ಲಿ ಮತದಾರರು ನೀಡಿದ ತೀರ್ಪು ಇದಕ್ಕೆ ಸಾಕ್ಷಿಯಾಗಿದೆ. ಆದ್ದರಿಂದ ಈ ಬಾರಿ ಪದವೀಧರರು ತಮಗೆ ಬೆಂಬಲ ನೀಡಬೇಕೆಂದು ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಕೀಲರಾದ ನವೀನ್ ಕುಮಾರ್, ವಾಸಿಂ ಖಾನ್, ಮುಖ್ತಿಯಾರ್ ಪಾಷಾ, ಮೊಹಮ್ಮದ್ ಇನಾಯತುಲ್ಲಾ, ಸಿಕಂದರ್ ಪಾಷಾ, ಜಬೀವುಲ್ಲಾ, ನಿಜಾಮ್ ಖಾನ್ ಸೇರಿದಂತೆ ಮುಂತಾದವರು ಇದ್ದರು. ನಾವು ಆಯ್ಕೆ ಮಾಡಿದ್ದೀವಿ ಅಂತ ಘೋಷಣೆ ಮಾಡ್ತಾರೆ. ಸೊ ಹಾಗಾಗಿ ತಳಮಟ್ಟದಲ್ಲಿರುವ ಒಬ್ಬ ವ್ಯಕ್ತಿಗೆ, ಒಬ್ಬ ಕ್ಯಾಡರ್ಗೆ ಕೇಳಿ ಮತ್ತೆ ಯಾರಿಗೆ ಅಂದರೆ ಅವರು ನಮಗೆ ಒಂದು ಆಪ್ಷನ್ ಕೊಡ್ಬೋದಾಗಿತ್ತು ಎಲ್ಲರಿಗೂ. ಏನಂದರೆ ನೀವು ಒಂದು ಅರ್ಜಿ ಹಾಕಿ, ಯಾರ್ಯಾರು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ರೆಡಿ ಇದ್ದೀರೋ ನೀವು ಒಂದು ಅರ್ಜಿ ಹಾಕಿ ಅಂತ ಹೇಳ್ಬೋದಾಗಿತ್ತು. ಪಕ್ಷದಲ್ಲಿ ಸೀಟ್ ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ. ಆದರೆ ಯಾರೂ ಸಹ ಪದ್ಧತಿನೇ ಅವರು ಫಾಲೋ ಮಾಡಿಲ್ಲ. ಹಾಗಾಗಿ ಜನಸಾಮಾನ್ಯರ ಮುಂದೆ ಹೋಗಿ ನಮ್ಮ ಬೇಡಿಕೆಯನ್ನು ಇಟ್ಟು ಯಾವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೋದು ಹಾಗೂ ತಾವು ನೋಡ್ಬೋದು, ಸುಮಾರು ವರ್ಷಗಳಿಂದ ಈ ಒಂದು ಸೀಟಿಗೆ ಕರ್ನಾಟಕ ಸೌತ್ ಈಸ್ಟ್ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಆಯ್ಕೆಯಾಗಿ ಹೋಗಿರೋರು ಯಾವುದೇ ರೀತಿಯಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಅವರು ಧ್ವನಿ ಎತ್ತಿರೋದು ನಾನು ನೋಡಿರೋದು ಕಡಿಮೆ. ತಾವು ಪತ್ರಿಕಾ ಮಾಧ್ಯಮದವರು ಅದನ್ನು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ಸೊ ಹೀಗಾಗಿ ಈ ಒಂದು ಅವಕಾಶ ಇದೆ. ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೀನಿ, ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ನಾನು ವಕೀಲರ ವೃತ್ತಿಯನ್ನು ಮಾಡುತ್ತಿದ್ದೇನೆ. ಹಾಗಾಗಿ ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು, ಜನಸಾಮಾನ್ಯರ ಮೇಲೆ ನಂಬಿಕೆ ಇಟ್ಟು ಇವತ್ತು ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಈ ವಿಚಾರ ಜನರಿಗೆ ಮುಟ್ಲಿ ಅಂತ ಇವತ್ತು ನಾನು ಪತ್ರಿಕಾ ಮಾಧ್ಯಮದವರಿಗೆ ಕರೆದು ನಾನು ಪತ್ರಿಕಾಗೋಷ್ಠಿಯನ್ನು ನೀಡುತ್ತಿದ್ದೇನೆ. ಹಾಗೂ ನನಗೆ ಜನರ ಮೇಲೆ ವಿಶ್ವಾಸ ಇದೆ. ತಾವು ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣವನ್ನು ಇವತ್ತೇನು ರಿಸಲ್ಟ್ಗಳು ಬಂದಿದೆ ಅದರಲ್ಲಿ ನೋಡಿದಾಗ ತಮಿಳುನಾಡಿನಲ್ಲಿ ಏನಾಗಿದೆ ತಾವು ನೋಡಿದ್ದೀರಾ. ಅದೇ ರೀತಿ ಬೇರೆ ಬೇರೆ ಕಡೆ ಎಲೆಕ್ಷನ್ಸಲ್ಲಿ ಯಾವ್ಯಾವ ರೀತಿಯಲ್ಲಿ ಜನ ಅವರ ಒಂದು ರಿಸಲ್ಟನ್ನು ಕೊಟ್ಟಿದ್ದಾರೆ ಅನ್ನೋದು ಎಲ್ಲರೂ ಗಮನಿಸಿದ್ದಾರೆ. ಹಾಗಾಗಿ ನನ್ನ ಒಂದು ನಂಬಿಕೆ ಜನಸಾಮಾನ್ಯರ ಮೇಲೆ ಇರೋದರಿಂದ ನಾನು ಅವರ ಪರವಾಗಿ ಕೆಲಸ ಮಾಡುವ ಒಂದು ನಿಟ್ಟಿನಲ್ಲಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಜನರಲ್ಲಿ ನನಗೆ ಎಲ್ಲ ರೀತಿಯಾದ ಸಹಾಯವನ್ನು ನೀಡಬೇಕು ಅಂತ ಹೇಳುವ ಮೂಲಕ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡುತ್ತಿದ್ದೇನೆ ಅಂತ. ಎಲೆಕ್ಷನ್ ವಿಚಾರಕ್ಕೆ ಬಂದಾಗ ಪಾರ್ಟಿ ಹೆಸರಿರುತ್ತೆ ಅಷ್ಟೇ, ಗುರುತಿರಲ್ಲ.
ಆದರೆ ನಾನು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸೀಟ್ ಆಲ್ರೆಡಿ ಬೇರೆಯವರಿಗೆ ಕೊಟ್ಟಿರೋದ್ರಿಂದ ನಾನು ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ನಾನು ಕಣದಲ್ಲಿ ನಾವು ಲೋಕಲ್ ಮಟ್ಟದಲ್ಲಿರೋದ್ರಿಂದ ನಾವು ನಮ್ಮ ಶಾಸಕರಿಗೆ ಹಾಗೂ ನಮ್ಮ ಮಾನ್ಯ ಸಚಿವರಿಗೆ ಈ ವಿಷಯವನ್ನು ಹೇಳುವ ಮುನ್ನವೇ ಇನ್ನೂ ಮೆಂಬರ್ಶಿಪ್ಗೆ ಜನವರಿ 31 ಡೇಟ್ ಕೊಟ್ಟಿದ್ರು. ಇನ್ನೂ ಆಲ್ರೆಡಿ ಮೆಂಬರ್ಶಿಪ್ ನಡೀತಾ ಇದ್ದಾರೆ. ಆದರೆ ಮೊದಲನೇ ಹಂತದ ಸೇರ್ಪಡೆಗೆ ಜನವರಿ 31 ಲಾಸ್ಟ್ ಡೇಟ್ ಕೊಟ್ಟಿದ್ರು. ಅಂದರೆ ಎಲೆಕ್ಷನ್ ಪಟ್ಟಿ ಬಿಡುಗಡೆ ಮಾಡೋದಕ್ಕೆ ವೋಟರ್ ಲಿಸ್ಟು ಅದು ಬಿಡುಗಡೆ ಆಗಲಿ ಎಲ್ಲ ನಾವು ವೋಟರ್ ಲಿಸ್ಟ್ ಎಲ್ಲ ಎತ್ಕೊಂಡು ಹೋಗಿ ಅವ್ರ ಮುಂದೆ ಇಡೋಣ ಅಂತ ನಾವು ಇನ್ನೂ ವಿಚಾರ ಮಾಡ್ಕೊಳ್ತಾನೆ ಇದ್ವಿ. ಅದೇ ಆ ಟೈಮಲ್ಲೇ ಎಲೆಕ್ಷನ್ಗೆ ಬೇರೆ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಾವು ಅವ್ರ ಹತ್ರ ಹೋಗಿ ಬೇಡಿಕೆ ಇಟ್ಟರು ಅದು ಸರಿ ಇರಲ್ಲ ಅಂತ ನಾನು ಅವ್ರ ಹತ್ರ ಹೋಗಿ ಬೇಡಿಕೆ ಇಟ್ಟಿಲ್ಲ. ಬಂದಿದ್ದು 1 ತಿಂಗಳ ಹಿಂದೆ. ನಾವು ಈ ಕರ್ನಾಟಕ ಸೌತ್ ಈಸ್ಟ್ ಆಗ್ನೇಯ ಕ್ಷೇತ್ರದ ಮತದಾರರ ಮತಪಟ್ಟಿಗೆ ಸುಮಾರು ಅಕ್ಟೋಬರ್ 31, 2025ರಿಂದನೇ ನಾವು ಕಷ್ಟಪಟ್ಕೊಂಡು ಬರ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಮತ ಕೊಡಬೇಡಿ ಅಂತ ಹೇಳೋದಕ್ಕೂ ಇದೇ ಕಾರಣ. ಏನಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ತಳಮಟ್ಟದ ಒಂದು ಏನು ಕ್ಯಾಡರ್ ಅಂತ ಇರ್ತಾರೆ, ತಳಮಟ್ಟದಲ್ಲಿ ಕೆಲಸ ಮಾಡೋರಿರ್ತಾರೆ, ಅವರಿಗೆ ಯಾವುದೇ ರೀತಿಯಾದ ಬೆಲೆ ಇಲ್ಲ. ಅಂದರೆ ಕೇಳೋ ಪದ್ಧತಿನೇ ಇಲ್ಲ. ಹೈಕಮಾಂಡ್ ಮೇಲೆಯಿಂದ ಏನು ಅವ್ರು ಆರ್ಡರ್ ನೀಡ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕು. ಆರ್ಡರ್ ನೀಡಲಿ, ನಾವು ಇಲ್ಲ ಬೇಡ ಅಂತ ಹೇಳಲ್ಲ. ಎಲ್ಲ ಪಕ್ಷದಲ್ಲಿ ಆ ಒಂದು ನಡ್ಕೊಂಡು ಬಂದಿದೆ. ಆದರೆ ಕೆಳಮಟ್ಟದಲ್ಲಿ ಅವರು ನಮ್ಮ ಹತ್ರ ಒಪಿನಿಯನ್ ಆದರೂ ತಗೋಬೇಕಲ್ಲ. ಆ ಒಂದು ಅಭ್ಯಾಸನೇ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅಂತ ನಾನು ಅದಕ್ಕೆ ವಿರೋಧ ಮಾಡಿ ನಾನು ಈ ಎಲೆಕ್ಷನಲ್ಲಿ ನಾನು ಬರೀ ದಾವಣಗೆರೆ ವಿಚಾರಕ್ಕೆ ಒಂದೇ ಅಲ್ಲ, ಎಲ್ಲೇ ಆಗಲಿ ಏನು ನಾವು ತಳಮಟ್ಟದ ಈಗ ತಾವು ನೋಡ್ಬೋದು ಬೇರೆ ಬೇರೆ ಪಕ್ಷಗಳಲ್ಲಿ ಹೇಗೆ ಆಯ್ಕೆ ಮಾಡ್ತಾರೆ ಅಂತ. ಈ ಒಂದು ಪದ್ಧತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಮತ್ತೆ ಎಲ್ಲರಿಗೂ ಗೊತ್ತಿದೆ, ನಾವು ಎಲೆಕ್ಷನ್ನಲ್ಲಿ ಅವರಿಗೆ ಬೇಷರತ್ತಾಗಿ ಬೆಂಬಲ ಕೊಟ್ಟಿದ್ದು. ನಾವು ಎಲೆಕ್ಷನ್ ಆದಮೇಲೂ ಯಾವತ್ತೂ ಸಹ ಹೋಗಿ ಅವ್ರು ಯಾವುದೇ ಒಂದು ಹುದ್ದೆ ಬಗ್ಗೆ ಆಗಲಿ ಇನ್ನೊಂದಾಗಲಿ ಅವ್ರ ಹತ್ರ ನಾವು ಷರತ್ತಿಟ್ಟಿಲ್ಲ. ನಮ್ಮ ಮತ್ತು ಅವರ ಒಂದು ನಂಬಿಕೆ ಸ್ನೇಹ ಇದೇ ಥರ ಇರಲಿ ಅಂತ ಹೇಳ್ತೀನಿ ಸರ್. ಯಾವತ್ತೂ ಹೋಗಿ ಅವ್ರ ಹತ್ರ ಹುದ್ದೆಗೆ ಯಾವುದೇ ಬೇಡಿಕೆ ಇಟ್ಟಿಲ್ಲ. ಅವ್ರೀಗ ಹುದ್ದೆ ಕೊಡೋಕ್ಕೆ ರೆಡಿ ಇದ್ರು ನಾವು ಈಗ ಸದ್ಯಕ್ಕೆ, ಯಾಕಂದರೆ ನಾವು ಒಂದು ಜನರ ಒಂದು ಅದಾಲತಲ್ಲಿ ಹೋಗೋಕ್ಕೆ ನಾನು ರೆಡಿ ಇದ್ದೀನಿ. ಸೊ ಹಾಗಾಗಿ ನಾನು ಹಿಂದೆ ತಗೊಂಡ್ರೆ ನನ್ನ ರಾಜಕೀಯ ಭವಿಷ್ಯ ಸರಿ ಇರಲ್ಲ. ಮತ್ತು ಜನರು ಏನು ನಂಬಿಕೆಯನ್ನು ಇಟ್ಟಿದ್ದಾರೆ ಅದನ್ನು ನಾನು ಕಳ್ಕೊಳ್ತೀನಿ ಅಂತ ನನ್ನ ನಂಬಿಕೆ. 1,55,000 ಜನ ಅದರಲ್ಲಿ ಎನ್ರೋಲ್ಮೆಂಟ್ ಮಾಡಿಸಿದ್ದಾರೆ. ಅಂದರೆ ಅಷ್ಟು ಮತದಾರರು ಇದ್ದಾರೆ. ಇನ್ನು ಎಲೆಕ್ಷನ್ ಡಿಕ್ಲೇರ್ ಆಗಿ 10 ದಿನ ಮುಂಚೆವರೆಗೂ ನಾವು ಸೇರಿಸ್ಬೋದು. ಇನ್ನೊಂದು 10,000 ಜನ ಜಾಸ್ತಿ ಆಗ್ಬೋದು ಅಂತ ಈ ಒಂದು ಆಜ್ಞೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಈ ವರ್ಷದ ಅಕ್ಟೋಬರಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನನ್ನ ಹತ್ರನೂ ತುಂಬ ಕಡಿಮೆ ಸಮಯ ಇರೋದ್ರಿಂದ 5 ಜಿಲ್ಲೆಗಳಲ್ಲಿ ನಾನು ಹೋಗಬೇಕು, ಮತ ಕೇಳಬೇಕು, ಎಲ್ಲರಿಗೂ ಸಂಪರ್ಕ ಮಾಡಬೇಕು, ಎಲ್ಲ ಕಡೆ ಈ ಥರ ಪತ್ರಿಕಾಗೋಷ್ಠಿಯನ್ನು ನಡೆಸಬೇಕಂತ ನಾನು ಇದೇ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ತಾಲೂಕಿನಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡು ಅರ್ಹ ಪದವೀಧರ ಮೆಂಬರ್ಶಿಪ್ ಮಾಡಕ್ಕೆ ಹೇಳಿದಾಗ ಸುಮಾರು ಜನರಿಗೆ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಯೆನ್ಸಿಗೆ ಈ ಥರ ಮತ್ತೆ ಹೊಸದಾಗಿ ನಾವು ಎನ್ರೋಲ್ಮೆಂಟ್ ಅನ್ನೋದು ಅಂದರೆ ಪ್ರತಿ 6 ವರ್ಷಕ್ಕೆ ಒಮ್ಮೆ ನಾವು ಅಪ್ಲಿಕೇಶನ್ ಕೊಡಬೇಕನ್ನೋ ವಿಚಾರ ಸುಮಾರು ಜನರಿಗೆ ಗೊತ್ತಿರಲಿಲ್ಲ. ಮತ್ತೆ ಅವರು ನನಗೆ ಕೇಳಿದ್ದು ಏನು ನೀವೇನಾದರೂ ಕಂಟೆಸ್ಟ್ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಆ ಸಮಯದಲ್ಲಿ ಜನಸಾಮಾನ್ಯರಿಗೆ ನಾನು ಮಾತು ಕೊಟ್ಟಿದ್ದೀನಿ, ಹೌದು ನಾನು ಕಂಟೆಸ್ಟ್ ಮಾಡ್ತೀನಿ ಈ ಸತಿ ಅಂತ. ಆಮೇಲೆ ಈ ಒಂದು ಏನು ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು 7 ಸೀಟುಗಳು ನಾವು MLCಗಳು ಆಗ್ತಾರೆ ರಾಜ್ಯದಲ್ಲಿ. ಸೊ ಇದರಲ್ಲಿ ಪದವೀಧರರು ಮಾತ್ರ ಮತಗಳನ್ನು ನೀಡುತ್ತಾರೆ. ಹಾಗೂ ಇದರಲ್ಲಿ ಆಯ್ಕೆ ಆದವರು ಸಾಮಾನ್ಯ ಸ್ಪಷ್ಟವಾಗಿ ಏನು ಪರ್ಟಿಕ್ಯುಲರ್ ಆಗಿ ಕಾಲೇಜಿಗೆ ಸಂಬಂಧಿಸಿದಂತೆ ಮತ್ತು ಎಜುಕೇಷನ್ಗೆ ಸಂಬಂಧಿಸಿದಂತೆ ಮತ್ತು ಆ ಕಾಲೇಜಿನಲ್ಲಿ ಪದವೀಧರರು ಆಚೆ ಹೋಗಿ ಅವ್ರಿಗೆ ಏನು ಬೇಡಿಕೆಗಳಿದೆ, ಏನು ಸಮಸ್ಯೆಗಳನ್ನು ಅವರು ಎದುರಿಸುತ್ತಿದ್ದಾರೆ ಅದರ ಬಗ್ಗೆ ನಾವು ನಮ್ಮ ಧ್ವನಿಯನ್ನು ಎತ್ತಬಹುದು. ಸಂವಿಧಾನದಲ್ಲಿ ನನಗೆ ಒಂದೊಂದು ಅವಕಾಶ ಇದೆ, ಜನರಿಗೆ ನಾನು ಹೋಗಿ ಸೇವಕನಾಗಿ ಕೆಲಸ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇದರಲ್ಲಿ ನಾನು